ಇನ್ನೊಂದೆರಡು ಸಲ ಲಾಸ್ಟ್. ಥ್ಯಾಂಕ್ ಯು. ಉದ್ಯೋಗಾವಕಾಶ ಅನ್ನೋದು ಸೈದ್ಧಾಂತಿಕವಾಗಿ ಎಷ್ಟು ಗಟ್ಟಿಯಾದ ಒಂದು ಭವಿಷ್ಯದ ಬಲವನ್ನು ಈಗಿನ ಯೂತ್ಸ್ಗೆ ನೀಡುತ್ತೆ? ಉಪ್ಪಿಯವರ ಪ್ರಕಾರ ಉದ್ಯೋಗಾವಕಾಶ ಅನ್ನೋದು ಸ್ಪೆಷಲ್ ಯೂತ್ಸ್ಗೆ ಅವ್ರ ಫ್ಯೂಚರ್ ಪಾಯಿಂಟ್ ಆಫ್ ವ್ಯೂ ಗಟ್ಟಿ ಅಸ್ತಿತ್ವ ಉಳಿಯುತ್ತೆ. ಅದು ಯಾವುದೇ ಸರ್ಕಾರ ಬರಲಿ, ಯಾರೇ ಇರಲಿ. ಉದ್ಯೋಗಂ ಪುರುಷ ಲಕ್ಷಣಂ ಹೇಳ್ಬಿಟ್ಟಿದಾರಲ್ಲ. ಅದೇ ಹೇಳಿದ್ ಇಲ್ಲಿ ಇವಾಗ ಏನಾಗಿದೆ, ಉದ್ಯೋಗ ಕ್ರಿಯೇಟ್ ಮಾಡೋದು ಹೆಂಗೆ? ಇಟ್ ಇಸ್ ನಾಟ್ ಸೋ ಈಸಿ. ಇವಾಗ AI ಬರ್ತಾ ಇದೆ. ಸರ್ ಹೌದು, ಅರ್ಥ ಆಯ್ತಾ ನಿಮಗೆ? ತುಂಬಾ ಬದಲಾವಣೆಗಳಾಗ್ತಾ ಇದ್ದಾವೆ. ಅಲ್ಲೆಲ್ಲೋ ವಾರ್ ಆಗ್ತಾ ಇದೆ, ಇಲ್ಲೆಲ್ಲೋ ಪೆಟ್ರೋಲ್ ಕ್ರೈಸಿಸ್ ಇದೆ, ಎಷ್ಟೋ ಫ್ಯಾಕ್ಟ್ರಿಗಳು ಕ್ಲೋಸ್ ಆಗುತ್ತೆ, ಎಷ್ಟೋ ಏನೋ ಹೋಟೆಲ್ಗಳು ಇದಾಗೋ ಥರ ಇದೆ. ಈಗೇನು ಅದು ಜನರಲ್ ಇದೆ ನೋಡಿ. ಯೂಟ್ಯೂಬರ್ಸ್ ಬಂದರು, ಇನ್ಫ್ಲೂಯೆನ್ಸರ್ಸ್ ಬಂದರು, ಏನು ಹೇಳಿ ಅದು ಓಪನ್ ಕೊಡುತ್ತೆ. ಅದು ಕರೆಕ್ಟಾಗಿ ನೀವು ಇಲ್ಲೂ ಸಾಥ್ ಕೊಟ್ಬಿಡುತ್ತೆ ಅನ್ಕೊಳ್ಳಿ. ಏನು ಹೇಳಿ ಏನೇನೋ ಆಗೋಗ್ಬಿಡುತ್ತೆ. ನಾವು ಇಲ್ಲಿ ಮಾತ್ರ ಮಾಡ್ತಾ ಇದ್ದೀವಿ. ನಾವು ಎಲ್ಲ ಕರೆಕ್ಟೇ, ನನ್ನ ಜೀವನಕ್ಕೆ ಹೋರಾಡ್ತೀನಿ, ಒದ್ದಾಡ್ತೀನಿ, ಏನೇನೋ ಪ್ಲ್ಯಾನ್ ಮಾಡ್ತೀನಿ. ಎಲೆಕ್ಷನ್ ಬಂದಾಗ ನಮ್ದಲ್ಲ ರೀ, ಅಯ್ಯೋ ಯಾರು ಬಂದರೂ ಇಷ್ಟೇ, ಒಂದು ನಾನು ಓಟ್ ಹಾಕಿದ್ರೆ ಏನು ಪ್ರಯೋಜನ ಅಂತ, ಇನ್ನೊಂದು ನಾನು ಭಾಳ ಬುದ್ಧಿವಂತ, ಓಟ್ ಹೋಗಿ ನೋಟಾಗಿ ಹಾಕ್ಬಿಡ್ತೀನಿ. ಈ ನೋಟ್ ಹಾಕಕ್ಕೆ ಏನಪ್ಪ ಪ್ರಯೋಜನ? ಅದ್ರದ್ದು ಏನಾರು ಇದ್ರೆ ಓಕೆ, 50% ಮೇಲೆ ನೋಟ್ ಹಾಕಿ ಬಿದ್ದರೆ ಎಲ್ಲ ಡಿಸ್ಕ್ವಾಲಿಫೈ ಆಗ್ಬಿಡ್ತಾರೆ. ಅಂದರೆ ನೀನು ನಿಜವಾಗ್ಲೂ ಎಲ್ಲ ಡಿಸ್ಕ್ವಾಲಿಫೈಡ್ ಆಗೋವಂಥ ನಿಂತಿದ್ರೆ ಹಾಕು. ಯಾರೋ ಒಬ್ಬ ಇಂಡಿಪೆಂಡೆಂಟು, ಯಾರೋ ಹುಡುಕು, ಅವ್ನು ಹೆಂಗೆ ಅಂತ ಮಾತಾಡಿಸು. ಅಟ್ಲೀಸ್ಟ್ ಒಂದು ಸಪೋರ್ಟ್ ಮಾಡು. ಡೆಮಾಕ್ರಸಿ ನಾವು ಕಳ್ಕೊಂಬಾರ್ದಲ್ವ. ನನ್ನ ಓಟಿಗೆ ನಾನು ವ್ಯಾಲ್ಯೂ ಕೊಡಬೇಕಲ್ವ. ಸೊ ಇಲ್ಲಿ ನಿಜವಾದ ಬದಲಾವಣೆ ಇಲ್ಲಿದೆ. ಆ್ಯಕ್ಚುಲಿ ಮೂಲ ಅದು. ನೋಡೋಣ ಸರ್. ಹೇಗೆ ಹಣ ಮಾಡೋದು ಅನ್ನೋ ಐಡಿಯಾ ವಿಶೇಷವಾಗಿ ಈ ಪಾಲಿಟಿಷಿಯನ್ಸ್ಗೆ ಬೇಗ ಟ್ರಿಗರ್ ಆಗ್ಬಿಡುತ್ತೆ, ಬೇಗ ಅದನ್ನು ಕ್ಯಾಪ್ಚರ್ ಮಾಡಿಬಿಡ್ತಾರೆ. ಇದನ್ನು ತಡಿಬೇಕು ಅಂದರೆ ಒಬ್ಬ ಮತದಾರರಾಗಿ ನಾವೇನು ಮಾಡಬೇಕು ಅನ್ನುವಂಥ ಒಂದು ತುಂಬ ಬೇಸರದ ಪ್ರಶ್ನೆ ಸರ್. ಇಲ್ಲ, ನಿಮಗೆ ಗೊತ್ತಿದ್ದಿದ್ರೆ, ನಿಮ್ಮದು ಲಕ್ಷಾಂತರ ಕೋಟಿ ಇದೆ ಅಂತ ಗೊತ್ತಿದ್ರೆ, ಅದ್ರ ಬಗ್ಗೆ ಒಂದು ಕಾಳಜಿ ಇದ್ದಿದ್ರೆ ನಿಮಗೆ, ಇಲ್ಲಪ್ಪ ನಂದದು, ನನ್ನ ಫ್ಯಾಮಿಲಿ ಇದು ಬಿಟ್ಬಿಡಿ, ದುಡ್ಡು ಬಿಟ್ಬಿಡಿ. ಈ ಅರಣ್ಯ ಸಂಪತ್ತು ಯಾರದು? ಈ ರಾಜ್ಯದಲ್ಲಿ ಅಷ್ಟು ದೊಡ್ಡ ಅರಣ್ಯ, ಅದು ಎಷ್ಟು ಸಂಪತ್ತಿದೆ, ಯಾರದು? ಎಲ್ಲ ನಿಮ್ಗಳದ್ದು, ನಮ್ಗಳದ್ದು. ಒಂದು ಯಾವುದೋ ಗೌರ್ಮೆಂಟ್ ಇದು ಏನು ಹೇಳ, ಎಷ್ಟೋ ಪ್ರಾಪರ್ಟೀಸ್ ಇದೆ ಸರ್. ವಿಧಾನಸೌಧ ಯಾರದ್ದು? ಅಲ್ಲ ಸರ್, ನಿಮ್ಮ ದುಡ್ಡಿಂದ ಕಟ್ಟಿರುವಂಥದ್ದು. ರಸ್ತೆಗಳು ಯಾರದ್ದು? ಫ್ಲೈಓವರ್ಸ್ ಯಾರದ್ದು? ಎಲ್ಲವೂ ನಿಮ್ಮದು. ಅದನ್ನು ನೀವು ಯೂಸೇ ಮಾಡ್ಕೊತಿಲ್ವೇ? ಒಂದು ಸತಿ ಎಲೆಕ್ಷನ್ ಚೇಂಜ್ ಮಾಡಿದ್ರೆ ಅಲ್ಲಿ ಅದನ್ನೆಲ್ಲ ರೈಟ್ಸ್ ನೀವು ತೊಗೊತೀರಾ, ಇನ್ನೊಬ್ಬನಿಗೆ ಕೊಡ್ತೀರಾ ಅಷ್ಟೇ. ಸಾವಿರಾರು ಕೋಟಿ ಟೋಲ್ ಕಲೆಕ್ಟ್ ಆಗ್ತಾ ಇರುತ್ತೆ ಅಲ್ಲಿ ಅಲ್ವಾ? ಕರೆಕ್ಟ್ ಸರ್. ಈ ಪ್ರಾಪರ್ಟಿ ನಿಮ್ಮದು, ಇಲ್ಲಿ ಸಿಗೋ ಖನಿಜ ಸಂಪತ್ತು ನಿಮ್ಮದು, ಅರಣ್ಯ ಸಂಪತ್ತು ನಿಮ್ಮದು, ಎಲ್ಲವೂ ನಿಮ್ಮದೇ. ಒಂದು ದೊಡ್ಡ ಮಟ್ಟದ ರೆವಿನ್ಯೂ ಜನರೇಟ್ ಆಗ್ತಾ ಇರುತ್ತೆ. ಅದನ್ನ ನೀವು ಒಬ್ಬನಿಗೆ 5 ವರ್ಷ ಅಧಿಕಾರ ಕೊಟ್ಬಿಟ್ಟು ನನ್ನ ಕೆಲಸ ಮುಗಿದೋಯ್ತು, ನನಗೇನು ಬೇರೆ ಕೆಲಸ ಇಲ್ಲ. ಯಾರೋ ಹೇಳಿದ್ರಲ್ಲ ರೀ, ಡೆಮಾಕ್ರಸಿ ಅರ್ಥ ಮಾಡ್ಕೊಂಡಿದ್ದೀರಾ, ನನ್ನ ಕೆಲಸ ನಾನು ಮಾಡ್ತೀನಿ, ನಾನು ಎಲೆಕ್ಟ್ ಮಾಡಿರೋನು ಮಾಡ್ಬೇಕು 5 ವರ್ಷ. ಇಲ್ಲಪ್ಪ, ನೀನು ಬಿಟ್ಟುಬಿಟ್ರೆ ಏನು ಮಾಡ್ತಾನೆ? ನನ್ನ ಮನೆ ಅಪ್ಪ ಕೆಲಸ ಕೊಟ್ಟಿದ್ದೀನಿ, ಬಿಟ್ಟುಬಿಟ್ರೆ ನಾನು ಒಂಚೂರು ತೊಗೊಬೇಕು. ನೋಡಪ್ಪ ಇದು ಸರಿ ಮಾಡು, ನನ್ನ ಮನೆ ನಾನು ಜವಾಬ್ದಾರಿ ತೊಗೊಬೇಕಲ್ಲ. ಅದೇ ನನ್ನ ಟ್ಯಾಕ್ಸ್ ಹಣದ ನಾನು ಜವಾಬ್ದಾರಿ ಸ್ವಲ್ಪ ತೊಗೊಬೇಕಲ್ವ. ಅದಕ್ಕೊಂದು ಸಿಸ್ಟಮ್ ಬರಬೇಕು, ಟೆಕ್ನಾಲಜಿ ಡ್ರಿವನ್ ಬರಬೇಕು. ಸೊ ಆಗುತ್ತೆ, ಖಂಡಿತ ನೋಡೋಣ, ಅದು ಖಂಡಿತ ಆಗುತ್ತೆ ಅನಿಸಿದೆ ಸರ್. ಇದ್ರ ಜೊತೆಗೆ ಮಾಧ್ಯಮದವನಾಗಿ ನಾನು ತುಂಬ ಕಡೆ ಓಡಾಡುವಾಗ ಇಲ್ಲಿ ನಿಮ್ಮ ಬಗ್ಗೆ ತುಂಬ ಸ್ಟ್ರಾಂಗಾಗಿ ಜನ ಕನೆಕ್ಟ್ ಆಗಿದ್ದಕ್ಕೆ ಮತ್ತೊಂದು ರೀಸನ್ ಅಂದರೆ, ಉಪೇಂದ್ರ ಹೇಗೆ ಅಂತಂದರೆ, ಅವರು ಯಾವುದೇ ಪಕ್ಷದ ಹೆಸರನ್ನು ತೆಗೆದುಕೊಳ್ಳದೆ, ಯಾರ ಬಗ್ಗೆಯೂ ದೂರನ್ನು ಹೇಳದೆ, ನಮ್ಮಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಮಾತ್ರ ಹೊರಟಿದ್ದಾನೆ ಈ ವ್ಯಕ್ತಿ. ಸೊ ಆತನ ಯೋಚನೆ ಚೆನ್ನಾಗಿದೆ ಅಂತ ಜನ. ಅಲ್ಲ, ಅಷ್ಟು ಹೇಳ್ಬಿಟ್ರೆ ದೊಡ್ಡ ವಿಷಯ ನಿಜವಾಗ್ಲು. ಯಾಕಂದ್ರೆ ಆಮೇಲೆ ಯಾಕೆ ಗೊತ್ತಾ? ನಿಜ ಸರ್, ನೀವು ಅಂದ್ರೆ ಎಲ್ಲೂ ಸರ್ ಯಾವ ಪಕ್ಷದ ಬಗ್ಗೆ ಮಾತಾಡಲ್ಲ ಅಂತ ಹೇಳ್ತೀನಿ ಕೇಳಿ. ಯಾಕಂದ್ರೆ ನಾವು ಮಾಡ್ತಿರೋ ತಪ್ಪು ನಾವು ಇನ್ನೊಬ್ರಿಗೆ ಯಾಕೆ ಬೈಬೇಕು? ನಾನೇ ಆರಿಸಿ ತಂದ್ಬಿಟ್ಟು, ನಾನೇ ಅವನಿಗೆ ಅಧಿಕಾರ ಕೊಟ್ಬಿಟ್ಟು, ನಾನೇ ಕೇಳ್ದೇನೆ ಅಲ್ವಾ, ನಾನೇ ಅವನ್ನ ಬೈಕೊಂಡು ಕೂತ್ಕೊಳ್ಳಲ್ಲಿ ಏನಿದೆ ಇದು ಅಲ್ವಾ? ನನಗೇನು ರೈಟ್ಸ್ ಇದೆ? ಫಸ್ಟ್ ಆಫ್ ಆಲ್ ನಾನು ಬದಲಾಗಬೇಕಾದಲ್ಲಿ ನಾನು ಅದಕ್ಕೆ ಮತ್ತೆ ಮೂಲಕ್ಕೆ ಬರ್ತಿರೋದು. ಆ 2 ತಿಂಗಳು 3 ತಿಂಗಳಿದೆ ನೋಡಿ ಎಲೆಕ್ಷನ್ ಟೈಮಲ್ಲಿ, ಎಷ್ಟು ಜಾಗೃತರಾಗಿರ್ಬೇಕು ನೀವು. ನಿಮ್ಮ ವೇವ್ ಕ್ರಿಯೇಟ್ ಆಗುತ್ತೆ. ಮೀಡಿಯಾದಲ್ಲಿ ಒಂದು ಹೇಳ್ತಾರೆ, ಇವಾಗ ನಾನೇ ದುಡ್ಡು ಕೊಟ್ಬಿಟ್ಟು ಹೇಳಿಸ್ದೆ ಅಂದ್ಕೊಳ್ಳಿ, ನಾನೇ ನಿಮ್ಮನ್ನು ಕಳೆದ್ಬಿಟ್ಟು ಎಲ್ಲಿ ಹೋದ್ರೂ ಪ್ರಜಾಕೀಯ ಓಟ್ ಹಾಕಿ ಅಂತ ಪಬ್ಲಿಸಿಟಿ ಮಾಡಿರಿ ಅಂತೀನಿ. ಓಕೆನಾ? ಉಪೇಂದ್ರ ಬರಬೇಕು ಅಂತ ಪಬ್ಲಿಸಿಟಿ ಮಾಡ್ತೀನಿ. ಇನ್ನೊಬ್ಬ ಯಾರೋ ವ್ಯಕ್ತಿನ ಇದ್ದಾರೆ, ಅವನ ಬಗ್ಗೆ ನಾನು ಏನು ಹೇಳೋದೇ ಹೇಳಲ್ಲ. ಅಥವಾ ಇನ್ಯಾವುದೋ ಬರುತ್ತೆ ಅಂದ್ಕೊಳ್ಳಿ, ನೀವು ಅಲ್ಲಿ ಕನ್ಫ್ಯೂಸ್ ಆಗ್ಬಿಟ್ಟು ಇದೇನಯ್ಯ ನಾವೆಲ್ಲ ಉಪೇಂದ್ರಿಗೆ ಸಪೋರ್ಟ್ ಮಾಡ್ತಿದ್ವಿ, ಇಲ್ಲಿ ನೋಡ್ರೆ ಬೇರೆಯವ್ರ ಹೆಸರು ಹೇಳ್ತಿದ್ದಾರೆ, ಎಲ್ಲ ಅವನಿಗೆ ಸಪೋರ್ಟ್ ಮಾಡ್ತೀವಿ ಅಂತ. ಓ ಹಂಗಾರೆ ಉಪೇಂದ್ರ ಬರೋ ಡೌಟು, ಪ್ರಜಾಕೀಯ ಬರೋ ಡೌಟ್, ಇನ್ನೊಬ್ಬನ ಓಟ್ ಹಾಕ್ಬಿಟ್ರಿ ಅಂದ್ಕೊಳ್ಳಿ ನೀವು. ಇಲ್ಲೇ ನಾವು ಗಟ್ಟಿಯಾಗಿ ನಿಲ್ಬೇಕು. ದಟ್ಸ್ ವೈ ಯು ಶುಡ್ ಬಿ ಇಂಡಿಪೆಂಡೆಂಟ್.
ಲೈಫಲ್ಲೇ ಇಂಡಿಪೆಂಡೆಂಟ್ ನಿಂತ್ಕೊಬೇಕು. ನಾನು ಇಂಡಿಪೆಂಡಾಗಿ ಯೋಚನೆ ಮಾಡ್ತೀನಿ, ನಾನು ಇಂಡಿಪೆಂಡಾಗಿ ಡಿಸಿಷನ್ ತೊಗೊಂಡಿದ್ದೀನಿ. ನನ್ನ ಡಿಸಿಷನ್ ಯಾರೂ ಚೇಂಜ್ ಮಾಡಲ್ಲ. ನಾನು ಆದರೆ 4 ಜನ ಚೇಂಜ್ ಮಾಡ್ತೀನಿ, ನಾನು ಚೇಂಜ್ ಆಗಲ್ಲ. ನಾನು ಇನ್ಮೇಲೆ ವಿಚಾರಕ್ಕೆ ಓಟ್ ಹಾಕೋದು. ಅದು ಆ ಗಟ್ಟಿತನ ಬಂದ್ಬಿಟ್ರೆ ನಮ್ಮ ದೇಶ ಎಲ್ಲೋ ಹೊರ್ಟೋಗುತ್ತೆ. ನೋಡಿ ಸರ್, ಕೊನೆಗೂ ಸರ್ ಸಿನಿಮಾ ಅನ್ನೋದು ಉಪೇಂದ್ರ ಅವರ ರಕ್ತದ ಕಣದಲ್ಲಿ ಕೊನೆಗೆ ಸರ್ ಕನೆಕ್ಟ್ ಆಗ್ಬಿಡ್ತು. ಅಂದರೆ ಮನಸ್ಸು ಚಂಚಲ ಅನ್ನೋದು ಸರ್ ಫಿಲಮ್ ಉಪೇಂದ್ರದಲ್ಲಿ ಹೇಳ್ಬಿಟ್ರಿ ಸರ್ ನೀವು. ಚಂಚಲವಾದಂಥ ಮನಸ್ಸು ವಿಶೇಷವಾಗಿ ಈ ಚುನಾವಣೆ ಟೈಮಲ್ಲಿ ಆಗಬಾರ್ದು. ಅಲ್ಲ, ಆಗಬಾರ್ದು. ಅದೇ ಹೇಳಿದ್ದು, ನಾನು ಇನ್ಫ್ಲೂಯೆನ್ಸ್ ಆಗಬಾರ್ದು. ಆ ಟೈಮಲ್ಲಿ ಇನ್ಫ್ಲೂಯೆನ್ಸ್ ಮಾಡಬೇಕು. ಅದು ಪ್ರಜೆಗಳಿಗಿರುವಂಥ ಇದು. ಯು ಬಿಕಮ್ ಇನ್ಫ್ಲೂಯೆನ್ಸರ್, ಡೋಂಟ್ ಗೆಟ್ ಇನ್ಫ್ಲೂಯೆನ್ಸ್. ನಾನು ಯಾಕೆ ಇನ್ಫ್ಲೂಯೆನ್ಸ್ ಆಗಲಿ? ಇರಲಿ ಬರಲಿ ಬಿಡು, ಅವ್ನು ಯಾರೋ ಫುಲ್ ಜೋರಾಗಿ ಮಾಡ್ತೇನೆ, ಮಾಡಲಿ. ನನ್ನ ಒಂದು ಓಟು ನನ್ನ ಸಿದ್ಧಾಂತಕ್ಕೆ ನಾನು ಹಾಕೋದು. ನಾನು 4 ಜನರ ಕೈಯಲ್ಲಿ ಹಾಕಿಸ್ತೀನಿ. ಅದು ಲೀಡರ್ಶಿಪ್ ಕ್ವಾಲಿಟಿ. ಅದಕ್ಕೆ ನಾನು ನೀವು ನಾಯಕರಾಗಿ ಅಂತ ಹೇಳ್ತಾ ಇರೋದು. ಎಲ್ಲರೂ ನಾಯಕರಾಗ್ಬೋದಾ? ಅಲ್ಲ, ಅದಲ್ಲ. ನೀವು ಒಬ್ಬೊಬ್ಬ ನಾಯಕರಾಗ್ಬೋದು. ನೀವು ಹುಡುಕ್ರಿ ಸರ್. ಪ್ರಜಾಕೀಯದ ಮುಖ್ಯ ಸಿದ್ಧಾಂತ ಅದೆಲ್ಲ ಸರ್, ನೀವೇ ಹುಡುಕ್ರಿ ಅಂತ ಸರ್. ಜನರ ಚರ್ಚೆನ ತುಂಬ ಥ್ಯಾಂಕ್ ಯು. ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಅಷ್ಟು ಜನರ ಹತ್ರ ಹೋಗಿ ಅವರು ತಿಳ್ಕೊಂಡು ಅದನ್ನು ಬರ್ಕೊಂಬಂದು ಅಂದರೆ ಸರ್ ಅವರು ನೋಡಿ ನಿಮ್ಮಲ್ಲಿ ಎಷ್ಟು ಕಾಳಜಿ ಇದೆ ನೋಡಿ. ಎಲ್ಲ ನಾನು ಹೇಳಿದ್ದು ಪ್ರತಿಯೊಬ್ಬರಲ್ಲೂ ಇದಿದೆ. ಏನು ಹೇಳಿ, ಎಲ್ಲೋ ನೀವು ಅದನ್ನು ಜಾಗೃತ ಮಾಡ್ಕೊಂಡಿದ್ದೀರ. ನನ್ನ ಕೆಲಸ ನಾನು ಮಾಡಬೇಕಿದೆ. ನಾನು 4 ಜನ ಕೇಳ್ತೀನಿ, ನಾನು 4 ಜನರ ಹತ್ರ ಮಾತಾಡ್ತೀನಿ. ದೊಡ್ಡ ವಿಷಯ ಅದು ನಾಯಕತ್ವ ಸರ್. ಪ್ರತಿ ಸಾರಿ ಸರ್ ನೀವು ಸಿಕ್ಕಾಗ ಈ ಮಾತುಗಳು ನಡೀತಾ ಇರುತ್ತೆ ಸರ್. ಬಟ್ ಅದು ಒಂದೆಷ್ಟೋ ಜನ ಪಬ್ಲಿಕ್ಕು ನಮಗೆ ಅವಕಾಶ ಸಿಗ್ತಿಲ್ಲಲ್ಲ ಉಪ್ಪಿ ಅವ್ರ ಜೊತೆ ಮಾತಾಡೋದಕ್ಕೆ ಅಂತಂದಾಗ ಅವರನ್ನು ರೆಪ್ರೆಸೆಂಟ್ ಮಾಡಿ ಒಂದು ಸಣ್ಣ ಪ್ರಯತ್ನ ಮಾಡಿದೆ ಸರ್. ಥ್ಯಾಂಕ್ ಯು. ಪ್ರಜಾಕೀಯ ದೊಡ್ಡ ಭವಿಷ್ಯವನ್ನು ಕಾಣುತ್ತೆ ಅನ್ನುವಂತಹ ಒಂದು ನಂಬಿಕೆ ಭರವಸೆಯೊಂದಿಗೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.